ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ದೀಪದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದುವೇ ಬೆಟ್ಟದ ನೆಲ್ಲಿಕಾಯಿ ದೀಪ. ಬೆಟ್ಟದ ನೆಲ್ಲಿಕಾಯಿ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಮತ್ತು ಇಷ್ಟ ಅಂತಾನೆ ಹೇಳ್ಬಹುದು. ಉತ್ತರ ಭಾರತದಲ್ಲಿ ಶುಕ್ರವಾರದಂದು ಸಾಯಂಕಾಲ ಸಮಯದಲ್ಲಿ ಕನಕದಾರ ಸ್ತೋತ್ರ ಓದಿ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪವನ್ನು ಹಚ್ತಾರೆ. ಇದರಿಂದ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ, ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಪ್ರತೀತಿ. ಶ್ರೀ ಮಹಾಲಕ್ಷ್ಮಿಗೆ ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆಯಾಗಿರ್ಬೋದು, ದಾರಿದ್ರ್ಯ ಎಲ್ಲವೂ ಸಹ ನಿವಾರಣೆ ಆಗುತ್ತೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮನೆಗೆ ದೊರೆಯತಕ್ಕಂಥದ್ದು. ಇನ್ನು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ತುಳಸಿ ಕಟ್ಟೆ ಮುಂದೆ ಹಚ್ಚೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಅಪಮೃತ್ಯು ಸಮಸ್ಯೆ ನಿವಾರಣೆಯಾಗಿ ವ್ಯಕ್ತಿಗೆ ಆರೋಗ್ಯ ಭಾಗ್ಯ ಆಗ್ತಕ್ಕಂಥದ್ದು. ಇನ್ನು ಲಕ್ಷ್ಮಿ ಕಟಾಕ್ಷಕ್ಕಾಗಿ ನಿಮಗೆ ಐಶ್ವರ್ಯವಂತರಾಗಬೇಕು, ಸಂಪತ್ತು ಅಭಿವೃದ್ಧಿ ಆಗ್ಬೇಕಪ್ಪ ಮನೆಯಲ್ಲಿ ಅನ್ನೋರಾದ್ರೆ ಅವರು ಮಹಾಲಕ್ಷ್ಮಿಗೆ ಬೆಟ್ಟದ ನೆಲ್ಲಿಕಾಯಿ ದೀಪದಿಂದ ಆರತಿ ಮಾಡಿ ನಂತರ ಅದಕ್ಕೆ ಪ್ರತಿನಿತ್ಯ ಆಗಿರ್ಬೋದು ಅಥವಾ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಗೆ ಕನಕದಾರ ಸ್ತೋತ್ರ ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಣೆ ಮಾಡುವಂಥದ್ದು, ಹಾಗೆ ಅದರ ಜೊತೆಗೇನೆ ಕುಬೇರ ಅಷ್ಟೋತ್ತರವನ್ನು ಸಹ ಪಠಣೆ ಮಾಡಬೇಕು. ಕನಕದಾರ ಸ್ತೋತ್ರ ಮತ್ತೆ ಶ್ರೀ ಸೂಕ್ತವನ್ನ ಪ್ರತಿನಿತ್ಯ ಅಥವಾ ಶುಕ್ರವಾರ ಅಂತೂ ತಪ್ಪದೆ ಮನೆಯಲ್ಲಿ ನೀವು ಪಠಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಯಿಂದನೂ ಸಹ ನೀವು ಹೊರಗೆ ಬರ್ತೀರಾ. ಹಾಗೆ ಲಕ್ಷ್ಮಿ ಅನುಗ್ರಹಕ್ಕಾಗಿ ನೀವೇನಪ್ಪ ಮಾಡ್ಬೇಕಂತಂದ್ರೆ ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಯಾವುದಾದ್ರೂ ಒಂದು ಶುಭ ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ತಪ್ಪದೆ ಮಾಡಿ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಅಥವಾ ಮಹಾಲಕ್ಷ್ಮಿ ಸಹಸ್ರನಾಮ ಹೇಳ್ತಾ ಕುಂಕುಮಾರ್ಚನೆ ಮಾಡೋದ್ರಿಂದ ಪದ್ಮಾವತಿ ಅಷ್ಟೋತ್ತರವನ್ನು ಸಹ ಪಠನೆ ಮಾಡೋದು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತಾನೆ ಹೇಳ್ಬಹುದು. ಇನ್ನು ಕೊನೆಯದಾಗಿ ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ ನೀವು ತಪ್ಪದೇ ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂತಂದ್ರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಏಲಕ್ಕಿ ಹಾರವನ್ನ ಹಾಕಬೇಕು. ಏಲಕ್ಕಿ ಹಾರ ಹಾಕೋದ್ರಿಂದ ಬಹಳ ಬೇಗ ಒಲಿತಾಳೆ ಮಹಾಲಕ್ಷ್ಮಿ. ಇನ್ನೇನು ದೀಪಾವಳಿ ಅಮಾವಾಸ್ಯೆ ಬರ್ತಾ ಇದೆ. ದೀಪಾವಳಿ ಅಮಾವಾಸ್ಯೆ ದಿನ ಕೆಲವೊಂದಷ್ಟು ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ನಿಮ್ಮ ಮನೆಗೆ ತಗೊಂಡು ಹೋಗೋದ್ರಿಂದ ಲಕ್ಷ್ಮಿ ಕಟಾಕ್ಷವಾಗುತ್ತೆ, ಹಾಗೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಅದು ಯಾವೆಲ್ಲ ವಸ್ತುಗಳು ಹಾಗೆ ಯಾವ ಪ್ರಮಾಣದಲ್ಲಿ ತಗೊಳ್ಬೇಕು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.